ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ನೋಡಿದ್ದೇನೆ, ಈ ಹಿಂದೆ ಬಹಳ ತಿಂಗಳ ಹಿಂದೆ ನಾನೊಂದು ಮುಲೇಟಿ ಪೌಡ್ರ್ ಫೇಸ್ ಪ್ಯಾಕನ್ನು ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಆದರೆ ಆ ವಿಡಿಯೋನ ಬಹಳ ಹಿಂದೆ ಆಗಿರೋದ್ರಿಂದ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ, ಇವತ್ತಿನ ವಿಡಿಯೋ ಅವರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಅದೇ ಫೇಸ್ ಪ್ಯಾಕನ್ನು ನಾನು ಇವತ್ತು ಹಾಕ್ತೀನಿ. ಯಾವ ರೀತಿ ಅದಕ್ಕಿಂತ ಮೊದಲು ಏನು ಮಾಡಬೇಕು ಮತ್ತು ಯಾವ ರೀತಿ ಆ ಫೇಸ್ ಪ್ಯಾಕನ್ನು ಹಾಕಬೇಕು ಅಂತ ಹೇಳಿದ್ರೆ ಹೇಗೆಲ್ಲ ಅದನ್ನ ನಾವು ಹಚ್ಕೋಬೋದು ಮತ್ತು ಎಷ್ಟು ದಿನಗಳ ಕಾಲ ನಾನು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ನಾನು ನಿಮಗೆ ಗೊತ್ತಾ ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನು ಅದಷ್ಟು ಬೇಗನೆ ನಿಮಗೆ ಬರುತ್ತಾ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ. ಹಂಗೆ ಒಂದು ಕಮೆಂಟು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದರು, ಮುಲೇಟಿ ಪೌಡ್ರು ಮತ್ತು ಆಲಮ್ಮು ಮತ್ತು ಆಲೂಗಡ್ಡೆ ರಸ ಮೂರನ್ನು ಸೇರಿಸಿ ನಾನು ಫೇಸ್ ಪ್ಯಾಕನ್ನು ಹಾಕ್ತಾ ಇದ್ದೀನಿ, ಹಾಕಬಹುದಾ ಅಂತ ಹೇಳಂದು ನನಗೆ ಕಮೆಂಟ್ ಹಾಕಿದರು. ಸಿಸ್ಟರ್, ಅದನ್ನು ಆಲಮ್ ಒಂದು ಬಿಡ್ರಿ, ನೀವು ಆಲೂಗಡ್ಡೆ ರಸ ಮುಲೇಟಿ ಪೌಡ್ರ್ ಇವೆರಡನ್ನು ನೀವು ಹಾಕ್ರಿ, ಎಷ್ಟೋ ನಿಮಗೆ ಒಳ್ಳೆ ರಿಸಲ್ಟು ಬರ್ತೈತಿ. ಆಮೇಲೆ ಅದಕ್ಕಿಂತ ಮೊದಲು ಈಗ ನಾನು ಹಾಕುವಂಥ ನಾನು ಹೇಳುವಂಥ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿ ನೋಡಿರಿ. ಬಹಳನೇ ಒಂದು ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಈ ಫೇಸ್ ಪ್ಯಾಕ್ ಹಾಕೋಕ್ಕೂ ಮೊದಲು ಏನು ಮಾಡಬೇಕು ಅಂತ ಹೇಳೋದು ನಾನು ನಿಮಗೆ ಈ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ಆಮೇಲೆ ಇನ್ನೂ ಒಂದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವುದೇ ಒಂದು ಫೇಸ್ ಪ್ಯಾಕ್ ಹಾಕೋದಾದ್ರೂ ನೀವು ನಂಬಿಕೆ ಇಟ್ಟು ಹಾಕ್ರಿ. ಇದನ್ನ ಹಾಕಿದಾಗ ನಮ್ಮದೊಂದು ಈ ಮುಖದ ಮೇಲಿರುವಂಥ ಬಂಗ, ನಮ್ಗೆ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗುತ್ತೆ, ನಮ್ಮ ಮುಖದ ಮೇಲಿಂದ ಎಲ್ಲ ಕಲೆಗಳು ಹೋಗ್ತಾವು ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಂಡು ಈ ಒಂದು ಫೇಸ್ ಪ್ಯಾಕನ್ನು ನಾವು ಹಾಕಬೇಕಾಗತ್ತೆ. ಸುಮ್ಮನೆ ಏನೋ ಮಾಡಿದ್ರಾಯ್ತು ಬಿಡು, ಹೇಳಿದಾರ ಮಾಡ್ತೀವಿ ಅಂತ ಹೇಳೋದು ಯಾವುದೇ ರೀತಿ ನಂಬಿಕೆ ಇಲ್ದಂಗೆ ನೀವು ಈ ಕೆಲಸ ಮಾಡೋಕೆ ಹೋಗ್ಬಿಡ್ರಿ. ಯಾವುದಕ್ಕಾದ್ರೂ ಒಂದು ನಂಬಿಕೆ ಬೇಕು. ನಾವು ಯಾವುದೇ ಆದ್ರೂ ಒಂದು ನಂಬಿಕೆ ಇಟ್ಟು ನಾವು ಕೆಲಸ ಮಾಡಿದಾಗ ಅದರ ರಿಸಲ್ಟು ನಮ್ಗೆ ಆದಷ್ಟು ಬೇಗನೆ ಸಿಗುತ್ತೆ. ಈ ಒಂದು ಮುಲೇಟಿ ಫೇಸ್ ಪ್ಯಾಕನ್ನು ನಾನು ಹೇಳ್ತಾ ಬರ್ತಿದ್ದೇನಲ್ಲ, ಅದು ಎಷ್ಟು ಬೆನಿಫಿಟ್ಸ್ ಐತಿ, ಎಷ್ಟು ಯೂಸ್ ಆಗುತ್ತೆ ಅದರಿಂದ ಅಂತ ಹೇಳಂದ್ರೆ ನೀವು ಅದನ್ನು ಯೂಸ್ ಮಾಡ್ಕೊತ ಬರ್ರಿ ಫ್ರೆಂಡ್ಸ್. ನಿಜವಾಗಿ ಹೇಳ್ಬೇಕಂದ್ರೆ ಈ ಮುಲೇಟಿ ಪೌಡ್ರ್ ಅನ್ನೋದು ನಮ್ಮ ಸ್ಕಿನ್ನಿಗೆ ಒಂದು ವರದಾನ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಈ ಹಿಂದೆನೂ ವಿಡಿಯೋ ಹಾಕಿದ್ದೀನಿ ನಾನು, ಏನಪ್ಪ ಅಂದ್ರೆ ಫೇಸ್ ವಾಶು, ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನ್ನು, ಆಮೇಲೆ ಒಂದು ಕ್ರೀಮ್ ಅಂತೂ ನಾನು ಈಗೀಗ ಹಚ್ತಿದ್ದೀನಿ. ಮೊದಲಿಗೆ ನಾನು ಬರೀ ಸನ್ಸ್ಕ್ರೀನ್ ಲೋಷನ್ನ ಹಚ್ಚಿ ಅಷ್ಟರ ಮೇಲೆ ಕೈ ಬಿಡ್ತಿದ್ದೆ. ಅದನ್ನು ನಾನು ಈ ವಿಡಿಯೋ ಒಳಗೆ ನಿಮಗೆ ಕವರ್ ಮಾಡಿದ್ದೀನಿ. ಇವೆಲ್ಲ ಏನು ಮಾಡ್ತಾವಂತ ನಮ್ಮ ಸ್ಕಿನ್ಗೆ ಪ್ರೊಟೆಕ್ಷನ್ ಕೊಡ್ತಾವೆ. ನಾನು ಅದ್ರ ಜೊತೆಗೇ ನಾನು ಹೇಳ್ತಾ ಬಂದಿದ್ದೀನಿ, ಅದ್ರ ಜೊತೆಗೇ ನಾನು ಈ ಒಂದು ಫೇಸ್ ಪ್ಯಾಕ್ಗಳನ್ನ ಹಾಕ್ತೀನಿ ಅಂತ ಹೇಳಂದು ಒಬ್ಬ ಸಿಸ್ಟರು ನನಗೆ ಕಮೆಂಟ್ ಹಾಕಿದರು. ದುಡ್ಡಿಗೋಸ್ಕರ ಸುಳ್ಳು ಮಾಹಿತಿನ ಕೊಡಬೇಡ್ರಿ ಅಂತ ಹೇಳಂದು. ದಯವಿಟ್ಟು ಇಲ್ಲ ಸಿಸ್ಟರ್, ನಾನು ಯಾವುದೇ ರೀತಿ ದುಡ್ಡಿಗೋಸ್ಕರ ಇಲ್ಲಿ ಸುಳ್ಳು ಮಾಹಿತಿನ ಕೊಡ್ತಿಲ್ಲ. ನಾನು ಇವನ್ನೆಲ್ಲ ಯೂಸ್ ಮಾಡಿ ನಿಜ ಹೇಳ್ಬೇಕಂದ್ರೆ ನಿಮ್ಮ ಮುಖದ ಮೇಲೆ ಬಂಗ ಇಲ್ಲ, ಸುಳ್ಳು ಹೇಳ್ತೀರಿ ನೀವು ಅಂತ ಹೇಳಂದು ನೀವು ಹೇಳ್ತಿರ್ಲಿ. ಯಾವುದೇ ರೀತಿ ನಾನು ಫಿಲ್ಟರ್ನ ಹಾಕಿಲ್ಲ, ಫಿಲ್ಟರ್ ಹಾಕದೇನೆ ನಾನು ವಿಡಿಯೋ ಮಾಡ್ತಿದ್ದೀನಿ. ನನ್ನ ಮುಖದ ಮೇಲೆ ಅಲ್ಲೆಲ್ಲಿ ಒಂದು ಸ್ವಲ್ಪ ನೋಡ್ಬೋದು, ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ನಿಮಗೆ ಗೊತ್ತೈತಿ ನಾನು ಯಾವುದೇ ರೀತಿ ಸ್ಕಿನ್ ಕೇರನ್ನು ನಾನು ಮಾಡೋಕ್ಕೆ ಆಗ್ತಿಲ್ಲ. ಹಾಗಾಗಿ ನನ್ನ ಮುಖದ ಮೇಲೆ ನೋಡ್ಬೋದು, ಮತ್ತೆ ಒಂದು ಸ್ವಲ್ಪ ಕಪ್ಪಾಗ ಕಾಣಿಸ್ತೈತಿ. ಇಲ್ಲಿ ನನ್ನ ಮುಖ ತುಂಬಾ ಇತ್ತು ಬಂಗು, ಇಲ್ಲಿ ಮತ್ತು ಇಲ್ಲೆಲ್ಲ ಇತ್ತು, ಮೂಗಿನ ಮೇಲೆಲ್ಲ ಇತ್ತು ಬಂಗು. ಅದನ್ನೆಲ್ಲ ನಾನು ಈ ಒಂದು ಫೇಸ್ ಪ್ಯಾಕು ಮತ್ತು ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ದಕ್ಕೋಸ್ಕರ ಇದು ನನ್ನ ಮುಖ ಇಷ್ಟು ಕ್ಲಿಯರ್ ಆಗೈತಿ. ಅದಕ್ಕೆ ಆ ಕಾನ್ಫಿಡೆಂಟಿಂದಾನೇ ನಾನು ನಿಮ್ಮ ಎದುರಿಗೆ ಈ ವಿಡಿಯೋನ ತರ್ತಿದ್ದೀನಿ ಮತ್ತು ಎಲ್ಲ ವಿಡಿಯೋಗಳಲ್ಲೂ ನಾನು ಹೇಳ್ತಾ ಬರ್ತಿದ್ದೀನಿ. ಆಮೇಲೆ ಸುಳ್ಳು ಮಾಹಿತಿ ಕೊಡೋಕಂದ್ರೆ ಇಲ್ಲಿ ಯಾವುದೇ ರೀತಿ ನಾನು ಒಂದೇ ದಿನಕ್ಕೆ ನಿಮ್ಮ ಬಂಗ್ ಹೋಗುತ್ತೆ, 2 ದಿನಕ್ಕೆ ಹೋಗುತ್ತೆ, 1 ವಾರಕ್ಕೆ ಹೋಗುತ್ತೆ ಅಂತ ನಾನು ಯಾವ ವಿಡಿಯೋದೊಳಗೂ ಹೇಳಿಲ್ಲ. ನೀವು ಎಲ್ಲ ವಿಡಿಯೋನೂ ನೀವು ಚೆಕ್ ಮಾಡ್ತಾ ಬರ್ಬೋದು. ಸರಿಯಾಗಿ ಒಂದು ತಿಂಗಳಾದರೂ ನೀವು ಯೂಸ್ ಮಾಡಿದಾಗ ಮಾತ್ರ ನಿಮಗೆ ಅದ್ರ ರಿಸಲ್ಟು ಸಾವಕಾಶವಾಗಿ ಗೊತ್ತಾಗ್ತಾ ಬರ್ತೈತಿ ಅಂತಾನು ಸಹಿತ ನಾನು ಹೇಳಿದ್ದೀನಿ. ಈ ಒಂದು ವಿಡಿಯೋದಿಂದ ನಾನು ಅಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕೆ ಆಗಂಗಿಲ್ಲ. ನಿಜ ಹೇಳ್ಬೇಕಂದ್ರೆ ನಾನು ಈಗಾಗಲೇ 3 ವರ್ಷ ಆಯಿತು ವಿಡಿಯೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಒಂದೇ ಒಂದು ಪೇಮೆಂಟನ್ನು ನಾನು ತೊಗೊಂಡಿರೋದು ಇಲ್ಲಿವರೆಗೂ. ದಯವಿಟ್ಟು ಆ ರೀತಿ ಎಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ನಂಬಿಕೆ ಇಟ್ಟು ಈ ಫೇಸ್ ಪ್ಯಾಕ್ಗಳನ್ನ ನೀವು ಟ್ರೈ ಮಾಡಿರಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತಾ ಅಂತ ಹೇಳೋದು ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ನಾನು ಅದನ್ನ ಹಚ್ಚಿ ಅದರಿಂದ ನಾನು ರಿಸಲ್ಟ್ ತೊಗೊಂಡ್ಮೇಲೆ ನಿಮ್ಮ ಎದುರಿಗೆ ಬರ್ತಾ ಇದ್ದೀನಿ ಅಂತ ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ. ನೀವು ನಂಬಿಕೆ ಇಟ್ಟು ಹಚ್ಚಿರಿ. ಆಮೇಲೆ ಈ ಲಾಸ್ಟ್ ವಿಡಿಯೋಗೂ ನಾನು ಹೇಳಿದ್ದೀನಿ, ಯಾವುದು ಆದಮೇಲೆ ಯಾವ್ದು ಹಚ್ಚಬೇಕು, ಒಮ್ಮೆಲೇ ಎಲ್ಲನೂ ಹಚ್ಕೊತ ಬರೋದು ಬೇಡ. ಫಸ್ಟಿಗೆ ಯಾರು ಬಂಗಿಗೋಸ್ಕರ ಮನೆ ಮದ್ದನ್ನು ಯೂಸ್ ಮಾಡ್ತಿದ್ದೀರೋ, ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡ್ತಿದ್ದೀರೋ, ಮೊದಲಿಗೆ ನೀವು ಮುಲೇಟಿ ಪೌಡ್ರನ್ನ ಹಚ್ಚಿರಿ. ಮುಲೇಟಿ ಪೌಡ್ರಿಂದ ನೀವು ಸ್ಟಾರ್ಟ್ ಮಾಡ್ಕೊತ ಹೋಗ್ರಿ ಅಂತ ಹೇಳಂದ್ರೆ ನಾನಿಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ನಾನು ಪ್ರಾಡಕ್ಟ್ಗಳನ್ನ ಸನ್ಸ್ಕ್ರೀನ್ ಲೋಷನ್ನು ಮತ್ತು ಮಾಯ್ಶ್ಚರೈಸರ್ ಅದೆಲ್ಲ ಪ್ರಾಡಕ್ಟ್ ಆದಮೇಲೆ ನಾನು ಈ ಮುಲೇಟಿ ಪೌಡ್ರ ಒಂದು ಫೇಸ್ ಪ್ಯಾಕನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದು. ಇವತ್ತು ಅದನ್ನು ಯಾವ ರೀತಿ ನೀವು ಫೇಸ್ ಪ್ಯಾಕನ್ನು ಹಾಕಬೇಕು ಅಂತ ಹೇಳೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸ್ವಲ್ಪ ನಂಬಿಕೆ ಇಟ್ಟು ಫೇಸ್ ಪ್ಯಾಕನ್ನು ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಬರೀ ಯಾವ ರೀತಿ ಈ ಫೇಸ್ ಪ್ಯಾಕನ್ನು ನಾವು ಹಾಕೋದು ಅಂತ ಹೇಳೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ.
ಮೊದಲಿಗೆ ಯಾವ ರೀತಿ ನಾನು ವಿಡಿಯೋ ಹಾಕಿದ್ನೋ ಅದೇ ರೀತಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಿದ್ದೀನಿ. ಯಾಕಂತಂದ್ರೆ ಅವಾಗಿನ ವಿಡಿಯೋ ನೋಡದೆ ಇರೋರಿಗೆ ಇದೊಂದು ಯೂಸ್ಫುಲ್ ಆಗಿರುವಂಥ ವಿಡಿಯೋ ಆಗಿರುತ್ತಾ ಅಂತ ಹೇಳಂದು. ಇಲ್ಲಿ ನೋಡಿರಿ, ಮೊದಲಿಗೆ ನಾನು ಹಸಿ ಹಾಲು ತೊಗೊಂಡಿದ್ದೀನಿ. ಇಲ್ಲಿ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ. ನೀವು ಆಯಿಲಿ ಸ್ಕಿನ್ ಇರೋರು ಬರೀ ಕೊಬ್ಬರಿ ಎಣ್ಣೆನ ಬರೀ ಹಾಲನ್ನು ಹಾಕಿ ನೀವು ಇಲ್ಲಿ ಹಸಿ ಹಾಲು ತೊಗೋಬೇಕಾಗತ್ತೆ. ಯಾವುದೇ ರೀತಿ ಕಾಯಿಸಿ ಆರಿಸಿದ ಹಾಲು ಬೇಡ. ಇಲ್ಲಿ ಹಸಿ ಹಾಲನ್ನು ತೊಗೊಂಡು ನಾವು ಈ ರೀತಿ ಒಂದು ಸ್ವಲ್ಪ ಮಸಾಜ್ ಮಾಡ್ಕೋಬೇಕಾಗತ್ತೆ ಮುಖಕ್ಕೆ. ಅಂದ್ರೆ ಇಲ್ಲಿ ಕ್ಲೆನ್ಸ್ ಆಗುತ್ತೆ ನಮ್ಮ ಮುಖ. ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಹಸಿ ಹಾಲನ್ನು ತೊಗೊಂಡು ನಾವು ಮೊದಲಿಗೆ ಮುಖಾನ ಒರೆಸ್ಕೋಬೇಕಾಗತ್ತೆ. ಅಂದರೆ ಒಂದು ಸ್ವಲ್ಪ ಮಸಾಜ್ ಮಾಡ್ಕೋಬೇಕಾಗತ್ತೆ. ನೀವು ಕೊಬ್ಬರಿ ಎಣ್ಣೆ ಹಾಕೋರು ಹಾಕ್ಬೋದು, ಇಲ್ಲ ಅನ್ನೋರು ಬರೀ ಹಸಿ ಹಾಲನ್ನು ನಾವಿಲ್ಲಿ ಮಸಾಜ್ ಮಾಡ್ಕೋಬೋದು. ಒಂದು ಸರ್ತಿ ನೀವು ಹಚ್ಚಾದ್ಮೇಲೆ ಒಂದು ಸ್ವಲ್ಪ ಅದನ್ನ ಆರಕ್ಕೆ ಬಿಡಬೇಕು. ಅದು ಆರೋ ಮಟ್ಟ ನಾನು ಇಲ್ಲಿ ನಿಮಗೆ ಇಲ್ಲಿ ಒಂದು ಮುಲೇಟಿ ಪೌಡ್ರ್ ಪ್ಯಾಕೆಟನ್ನು ತರಿಸಿದ್ದೆ ನಾನು. ಅದನ್ನು ನಿಮಗೆ ತೋರಿಸ್ತಿದ್ದೀನಿ. ಇಲ್ಲಿ ತರಿಸಿ ನಿಮ್ಮ ಎದುರಿಗೇನೆ ಅದನ್ನ ಪ್ಯಾಕನ್ನು ಹೊಡೆದಿದ್ದೀನಿ ನಾನು ಪೂರ್ತಿಯಾಗಿ. ಒಂದು ಪ್ಯಾಕ್ ಖಾಲಿ ಆಗಿತ್ತು. ಈಗ ಒಂದು 100 ಗ್ರಾಮ್ ಪ್ಯಾಕೆಟನ್ನು ತರಿಸಿದ್ದೆ ನಾನು. ಅದು ಖಾಲಿ ಆದಮೇಲೆ ಮತ್ತೆ ಒಂದು 100 ಗ್ರಾಮ್ ಪ್ಯಾಕೆಟನ್ನು ತರಿಸಿದ್ದೀನಿ. ಇದ್ರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಬೇಕನ್ನೋರು ನೀವು ಅಲ್ಲಿಂದ ತರಿಸ್ಕೋಬೋದು. ಇಲ್ಲಿ ನಾನು ಅದನ್ನು ಈಗಿದು ಬಯೋ ಆರ್ಗ್ಯಾನಿಕ್ ಅಂತೇಳಿ ಬರುತ್ತಲ್ಲ, ಅದೇ ಒಂದು ಮ್ಯುಲೇಟಿ ಪೌಡರ್ ನಾನು ಯೂಸ್ ಮಾಡ್ತೀನಿ. ಯಾಕಂದ್ರೆ ಅದ್ರ ಪೂರ್ತಿಯಾಗಿ ನೈಸಾಗಿ ಪೌಡ್ರನ್ನು ಬರುತ್ತೆ. ಒಂದೊಂದು ಪ್ಯಾಕೆಟ್ ನಾನು ತರಿಸಿದ್ದೆ, ಅದನ್ನು ಸ್ವಲ್ಪ ರಫ್ ಆಗಿತ್ತು, ಮತ್ತೆ ಅದನ್ನ ನಾವು ಸೂಸ್ಕೊತ ಕುಂದ್ಬೇಕಾಗುತ್ತೆ. ಆದರೆ ಇದು ಮಾತ್ರ ಪೂರ್ತಿಯಾಗಿ ನೈಸ್ ಆಗಿರುತ್ತೆ ಪೌಡ್ರ್. ಹಾಗಾಗಿ ಇದನ್ನೇ ನಾನು ತರಿಸಿದ್ದೀನಿ. ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಇದನ್ನು ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಫಸ್ಟಿಗೆ ನಾನು ಹಾಲು ಹಚ್ಚಿದ್ದು ಒಣಗಿತ್ತು. ಮತ್ತೆ ಒಂದು ಸರ್ತಿ ನಾನಿಲ್ಲಿ ಹಾಲನ್ನು ಹಾಕಿ ಮತ್ತೆ ಮಸಾಜ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ತೀರಾ ಪ್ರೆಷರ್ ಹಾಕಿ ನಾವು ಮಸಾಜ್ ಮಾಡಬಾರ್ದು, ಸಾವಕಾಶವಾಗಿ ನಾವು ಇಲ್ಲಿ ಮಸಾಜ್ ಮಾಡಬೇಕಾಗತ್ತೆ. ಮಸಾಜ್ ಮಾಡಿ ಆದಮೇಲೆ ಇದನ್ನು ನಾನು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತೀನಿ. ಒರೆಸ್ಕೊಂಡು ಆದಮೇಲೆ ನಾನಿಲ್ಲಿ ನೆಕ್ಸ್ಟ್ ಫೇಸ್ ಪ್ಯಾಕನ್ನು ಹಾಕ್ಕೊತೀನಿ. ಇಲ್ಲಿ ನಾನು ನಿಮಗೆ ಮೊದಲಿಗೆ ಹೇಳಿದಾಗೆ ಯಾರಾದರೂ ಕೊಬ್ಬರಿ ಎಣ್ಣೆನ ಆಯಿಲಿ ಸ್ಕಿನ್ ಇಲ್ಲದೆ ಇರೋರು ಕೊಬ್ಬರಿ ಎಣ್ಣೆನ ಹಾಕಿ ಹಸಿ ಹಾಲಿನ ಜೊತೆಗೆ ಕೊಬ್ಬರಿ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊರಿ. ಆಯಿಲಿ ಸ್ಕಿನ್ ಇರೋರು ಸ್ವಲ್ಪ ಕೊಬ್ಬರಿ ಎಣ್ಣೆನ ಸ್ಕಿಪ್ ಮಾಡಿ ಹಾಕ್ಕೋಬೋದು. ಇಲ್ಲಿ ನಾನು ಅರ್ಧ ಸ್ಪೂನಷ್ಟು ಮುಲೇಟಿ ಪೌಡರ್ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊತೀನಿ. ಇನ್ನೂ ಒಂದು ಇಲ್ಲಿ ಹೇಳ್ತೇನೆ ಅಂದರೆ, ನೀವು ಹಸಿ ಹಾಲು ಇಲ್ಲಪ್ಪ ಏನು ಮಾಡಬೇಕು ಅಂತ ಅನ್ನೋರು ಮೊಸರಾದರೂ ನೀವು ಬೇಕಿದ್ರೆ ಮಸಾಜ್ ಮಾಡ್ಕೋಬೋದು. ಅಲ್ಲಿ ಕೊಬ್ಬರಿ ಎಣ್ಣೆ ಹಾಕೋ ಹಾಗಿಲ್ಲ, ಬರೀ ಮೊಸರನ್ನು ನೀವು ಹಾಕಿ ಮಸಾಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿರಿ, ನಾನು ಹಸಿ ಹಾಲನ್ನು ಹಚ್ಚಿದ್ನಲ್ಲ ಮೊದಲಿಗೆ, ಅದು ಪೂರ್ತಿಯಾಗಿ ನಾನು ಫೇಸ್ ಪ್ಯಾಕನ್ನು ರೆಡಿ ಮಾಡಿ ಇಟ್ಕೊಂಡೆ. ಅದು ಅಷ್ಟರೊಳಗೆ ಅದು ಒಣಗಿ ಆಗೈತಿ. ಈಗ ನಾವು ಈ ರೀತಿ ಒಂದು ಸ್ವಲ್ಪ ಸಾವಕಾಶವಾಗಿ ನಾವು ಅಲ್ಲಿ ಮಸಾಜ್ ಮಾಡಿದಾಗ ನಮಗೇನಾಗುತ್ತೆ ನೋಡ್ರಿ, ಈ ರೀತಿ ರಬ್ ಮಾಡಿದಾಗ ಏನಾಗುತ್ತೆ, ನಮಗಲ್ಲಿ ನಮ್ಮ ಮುಖದಲ್ಲಿರುವಂಥ ಡೆಡ್ ಸ್ಕಿನ್ ಎಲ್ಲ ಹೊರಗೆ ಬಂದುಬಿಡ್ತೈತಿ. ನಿಮಗೆ ತೋರಿಸ್ತೀನಿ ನಾನು. ಫಸ್ಟಿಗೆ ನೀವು 2-3 ದಿನ ಕಂಟಿನ್ಯೂ ನೀವು ಇದೇ ರೀತಿ ಮಾಡ್ತಾ ಬಂದ್ರೆ 2-3 ದಿನದ ನಂತರ ನಿಮಗೆ ಈ ಡೆಡ್ ಸ್ಕಿನ್ ಬರದೇ ಇರೋಂಗೆ ಆಗುತ್ತೆ. ಅಂದರೆ ಪೂರ್ತಿಯಾಗಿ ನಮ್ಮ ಮುಖದ ಮೇಲಿರುವಂಥ ಡೆಡ್ ಸ್ಕಿನ್ ಎಲ್ಲ ಕ್ಲಿಯರ್ ಆಗಿರ್ತೈತಿ. ನಂತರ ನೀವು ಬರೀ ಫೇಸ್ ಪ್ಯಾಕನ್ನು ಹಾಕ್ತಾ ಹೋಗ್ಬೋದು. ಆಮೇಲೆ 2 ಸರ್ತಿ ನಾವು ಹಾಲನ್ನು ಹಚ್ಚೋದು ಮಾತ್ರ ನಾವಿಲ್ಲಿ ತಪ್ಪಿಸೋ ಹಾಗಿಲ್ಲ. ಮೊಸರಾದರೂ ಆಯ್ತು, ಹಾಲಾದರೂ ಆಯ್ತು, ನೀವು ಇಲ್ಲಿ ಹಚ್ಚಲೇಬೇಕಾಗತ್ತೆ. ಹಚ್ಚಿ ನಾನೊಂದು ಬಟ್ಟೆ ತೊಗೊಂಡು, ಹಸಿ ಬಟ್ಟೆ ತೊಗೊಂಡು ನಾನಿಲ್ಲಿ ಮುಖಾನ ಒರೆಸ್ಕೊತಿದ್ದೀನಿ. ನೀವು ಬೇಕಿದ್ರೆ ಮುಖಾನ ತೊಳ್ಕೊಬೋದು. ಮುಖಾನ ಒರೆಸ್ಕೊಂಡಾದ್ಮೇಲೆ ಆದ ನಂತರ ನಾನಿಲ್ಲಿ ಫೇಸ್ ಪ್ಯಾಕನ್ನು ಹಾಕ್ತಿದ್ದೀನಿ. ಮೊಸರು ಮತ್ತು ಮೊಲೇಟಿ ಪೌಡ್ರ್ ಫೇಸ್ ಪ್ಯಾಕು. ಈ ಒಂದು ಫೇಸ್ ಪ್ಯಾಕನ್ನು ನಾವು ಸ್ವಲ್ಪ ಬಂಗ್ ಎಲ್ಲಿರುತ್ತೋ, ಕಪ್ಪು ಕಲೆ ಎಲ್ಲಿರುತ್ತೋ ಅಲ್ಲಿ ಸ್ವಲ್ಪ ದಪ್ಪನಾಗಿ ಹಾಕಬೇಕಾಗತ್ತೆ. ಉಳಿದಿದ್ದ ಕಡೆ ನೀವೆಲ್ಲ ಲೈಟಾಗಿ ಹಾಕ್ಕೊಂಡು ಬಂದ್ರೆ ಸಾಕು. ಇದನ್ನು ನೀವು 21 ದಿನಗಳ ಕಾಲ ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಾಕಿರಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಬರ್ತದೆ. ಬರೀ 21 ದಿನದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಇದು ಏನು ಕೆಲಸ ಮಾಡೋಕೆ ಹೊಂತದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತೀರಾ ಕಪ್ಪಿದ್ದವ್ರು ಏನಾಗುತ್ತೆ, ನಿಮ್ಗೆ ಇದು ಹೆಂಗೆ ಹೋಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ತೈತೆ. ಅಲ್ಲೆಲ್ಲೆಲ್ಲಿ ಅದನ್ನು ಸ್ವಲ್ಪ ಅಂದರೆ ಅದು ಏನಾಗುತ್ತೆ, ಪ್ಯಾಚ್ ಆಗಿ ಅದು ಕ್ಲಿಯರಾಗಿ ಒಂದು ಸ್ವಲ್ಪ ಲೈಟ್ ಆಗ್ತಾ ಬರ್ತೈತಿ. ಆಮೇಲೆ ಅಲ್ಲಲ್ಲೇ ಒಡ್ದಂಗೆ ಅನಿಸ್ತಿರ್ತೈತಿ. ಬಂಗು ಅದು ಹೋಗ್ತಾ ಐತಿ ನಮಗೆ ಅಂತ ಹೇಳೋದು, ಅಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ತಾ ಬರ್ತೈತಿ. ಬೇಕಿದ್ರೆ ನೀವು ಈ ಫೇಸ್ ಪ್ಯಾಕನ್ನು 21 ದಿನ ಹಾಕಿರಿ. ಅದ್ರ ನಂತರ ಯಾವ ಫೇಸ್ ಪ್ಯಾಕ್ ಹಾಕ್ಬೇಕಂತ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಹೇಳ್ತೀನಿ. ನಾನು ಹಿಂದೆ ಹೇಳಿದ್ದೀನಿ, ಅದು ನಾನು ಪ್ಯಾಕ್ ಹಾಕಿನೂ ನಾನು ನಿಮಗೆ ತೋರಿಸ್ತೀನಿ. ನೋಡ್ರಿ, ಪೂರ್ತಿಯಾಗಿ ನಾನು ಅದನ್ನ ಒಂದು ಸ್ವಲ್ಪ ಅದು ಸೆಮಿ ಡ್ರೈ 20 ನಿಮಿಷ ಬಿಟ್ಟರೆ ಸಾಕು. ನೀವು ಇದನ್ನ ಪೂರ್ತಿಯಾಗಿ ಭಾಳ ಹೊತ್ತು ಮಾಡಿಬಿಡೋ ಅವಶ್ಯಕತೆ ಇಲ್ಲ. ಸೆಮಿ ಡ್ರೈ ಆಗೋವರೆಗೂ ನೀವು ಬಿಟ್ಟು ಅದನ್ನ ಸ್ವಲ್ಪ ಮಸಾಜ್ ಮಾಡ್ತಾ ಒಂದು ಸ್ವಲ್ಪ ಕ್ಲೀನಾಗಿ ಅದನ್ನ ತೊಳೆದ್ರೆ ಸಾಕು. ನಾನು ಒಂದು ಬಟ್ಟೆ ತೊಗೊಂಡು ಇಲ್ಲಿ ಒರೆಸ್ಕೊಂಡಿನಿ. ನಂತರ ನಾನು ಸ್ನಾನ ಮಾಡಿ ಬಂದಾದಮೇಲೆ ನಿಮಗೆ ತೋರಿಸಿದೆ. ನಾನು ಯಾವುದೇ ರೀತಿ ಇಲ್ಲಿ ಸೋಪನ್ನು ಹಚ್ಚಿಲ್ಲ. ಎಷ್ಟು ಚೆನ್ನಾಗಾಗುತ್ತೆ ನಮ್ಮ ಸ್ಕಿನ್ನು ಅಂತಂದ್ರೆ ನೀವು ಇಲ್ಲೇ ನನ್ನ ಸ್ಕಿನ್ನನ್ನು ನೋಡ್ಬೋದು. ಆಮೇಲೆ ನಾನು ಯಾವುದೇ ರೀತಿ ಹೋಮ್ ರೆಮಿಡಿನ ಬರೀ ಮಾಡಿ ತೋರಿಸೋಂಗಿಲ್ಲ, ಅದನ್ನು ನಾನು ಯೂಸ್ ಮಾಡ್ತಿರ್ತೀನಿ. ಈ ಒಂದು ವಿಟಮಿನ್ ಸಿ ಒಂದು ಟೋನರ್ ನಾನು ನಿಮಗೆ ವಿಡಿಯೋದಾಗ ಹಾಕಿದ್ದೆ. ನಾನು ಅದನ್ನು ಅದನ್ನು ನಾನು ದಿನಾಲು ಯೂಸ್ ಮಾಡ್ತಿದ್ದೀನಿ. ಅದನ್ನೇ ನಾನು ಅರ್ಧ ಬಾಟ್ಲು ಅದು ಖಾಲಿ ಆಗೈತಿ. ಪ್ರತಿದಿನ ನಾನು ಸ್ಕಿನ್ ಕೇರ್ ಕಡಿಮೆ ಆಗೈತೆ ಅಂತ ನಾನು ರೂಟೀನ್ ಕಡಿಮೆ ಆಗೈತೆ ಅಂತ ನಾನು ಹೇಳಿದ್ದೀನಿ. ಪ್ರತಿದಿನ ಅದನ್ನ ಯೂಸ್ ಮಾಡ್ತಾ ಬಂದಿದ್ರೆ ಅದು ಖಾಲಿನ ಹೋಗ್ಬಿಡ್ತಿತ್ತು. ಆದರೆ ನಾನು ಒಂದೊಂದು ದಿನ ಅದನ್ನ ಹಾಕಿಲ್ಲ, ಅದಕ್ಕೋಸ್ಕರ ಅದೇನು ಅಷ್ಟೊಂದು ಉಳಿದೈತಿ. ನೆಕ್ಸ್ಟು ನನ್ನ ಸ್ಕಿನ್ ಕೇರ್ ರೂಟೀನು ನಾನು ಯಾವ ರೀತಿ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನ್ನು ಮತ್ತು ಇದು ಕ್ರೀಮನ್ನು ಹಚ್ತೀನಿ ಅಂತೇಳಿ ನಿಮ್ಗೆ ಆಗಲೇ ಈ ಹಿಂದೆ ವಿಡಿಯೋಗಳು ಹೇಳಿದ್ದೀನಿ. ಮತ್ತೆ ಅದನ್ನ ನಾನಿಲ್ಲಿ ಹೇಳಲ್ಲ.
ಇಷ್ಟು ನಾನು ಪ್ರತಿದಿನ ಈ ಒಂದು ಫೇಸ್ ಪ್ಯಾಕನ್ನು ನೀವು ಹಾಕ್ತಾ ಬರ್ರಿ. ಇದ್ರದ್ದು ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ನೀವು ಮೊದಲಿಗೆ ಹಸಿ ಹಾಲು, ಕೊಬ್ಬರಿ ಎಣ್ಣೆ ಅಥವಾ ಮೊಸರು ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಇದ್ದವರು ಕೊಬ್ಬರಿ ಎಣ್ಣೆನ ಸ್ಕಿಪ್ ಮಾಡಿ ಬರೀ ಹಾಲು ಹಾಕೋರಿ. ಮೊಸರು ಯೂಸ್ ಮಾಡ್ತೀನಂದ್ರೆ ಅಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಮೊಸರನ್ನು ನೀವು ಮಸಾಜ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮ ಕನ್ಫ್ಯೂಷನ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ಇದೊಂದು ಒಳ್ಳೆಯ ರೆಮಿಡಿ, ಫೋಮ್ ರೆಮಿಡಿ ಅಂತ ಹೇಳಿ ಅಂದ್ರೆ ತಪ್ಪಾಗಂಗಿಲ್ಲ ಫ್ರೆಂಡ್ಸ್. ಈ ಒಂದು ಮ್ಯುಲಿಟಿ ಪೌಡ್ರು ನಮಗೆ ನೈಸರ್ಗಿಕವಾಗಿ ಬಂದಂಥ ಒಂದು ವರದಾನ, ಒಂದು ನೈಸರ್ಗಿಕವಾಗಿರುವಂಥ ಒಂದು ಗಿಡಮೂಲಿಕೆ ಅಂತ ಹೇಳ್ಬೋದು. ಇದನ್ನು ನೀವು ಫೇಸ್ ಪ್ಯಾಕನ್ನು ಟ್ರೈ ಮಾಡ್ತಾ ಬರ್ರಿ. ಈ ವಿಡಿಯೋ ಪೂರ್ತಿಯಾಗಿ ನಾನಿಲ್ಲಿ ನಿಮ್ಗೆ ನನ್ನ ಸ್ಕಿನ್ ಕೇರ್ ರೂಟೀನನ್ನು ತೋರಿಸಿದ್ದೀನಿ, ಹಂಗೆ ಫೇಸ್ ಪ್ಯಾಕನ್ನು ಹಾಕಿ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು, ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ಸ್ಕಿನ್ನನ್ನು ಮೊದಲಿಗೆ ನಾನು ಫೇಸ್ ಪ್ಯಾಕ್ ಹಾಕೋಕ್ಕೂ ಮೊದಲು ನನ್ನ ಸ್ಕಿನ್ನನ್ನು ನೋಡಿರಿ, ಈಗೂ ನೋಡಿರಿ. ಇದ್ರ ವ್ಯತ್ಯಾಸ ನಿಮಗೆ ಒಂದೇ ಒಂದು ಪ್ಯಾಕಲ್ಲಿ ಗೊತ್ತಾಗುತ್ತೆ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದಿಂದ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.